ಆ್ಯಕ್ಚುಲಿ ಇದು ಹುಳ ತಿಂದಿರುವಂಥದ್ದಲ್ಲ ನೋಡಿ, ಇದೆಲ್ಲ ನೋಡಿ ಹುಳ ತಿಂದಿರುವಂಥದ್ದಲ್ಲ. ಇದ್ರ ಗಿಡ ನಿಮ್ಮ ಹತ್ರ ಇದ್ದರೆ ನಿಮಗೊಂದು ಕಿವಿ ಮಾತು ಹೇಳ್ತಾನೆ ನೋಡಿ. ಇದು ಎಲೆಗಳನ್ನು ಕೀಳುವಾಗ ನೀವು ಹೀಗೆ ಕೀಳಬೇಡಿ, ಇಲ್ಲಿಗೆ ಕಟ್ ಮಾಡಿಬಿಡಿ. ಇದನ್ನು ಕಟ್ ಮಾಡಿದರೆ ಇಲ್ಲಿ ಕೆಳಗಡೆಯಿಂದ ಹೊಸ ಮ್ಯಾಕ್ಸಿಮಮ್ ಎಲೆಗಳು ಚೆನ್ನಾಗಿದೆ ನಮ್ಮದು. ಇಲ್ಲಿ ನೋಡಿ ಇದು ಹಳೆಯ ಎಲೆಗಳು. ಇದನ್ನು ನಾವು ಕೀಳಬೇಕಾಗಿತ್ತು. ರೋಗನೇ ಬರದೇ ಇರುವಂಥ ಕೃಷಿ ಯಾವುದು ಅಂತ ಕೇಳಿದರೆ, ಅಥವಾ ನೀರಿನ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಕೃಷಿ ಬೆಳೆ ಯಾವುದು ಅಂತ ಕೇಳಿದರೆ, ಅಥವಾ ಹುಳು ಹುಪ್ಪಟ್ಟೆಗಳ ಬಾಧೆ ಇಲ್ಲದೇ ಇರುವಂಥ ಒಂದು ಕೃಷಿ ಯಾವುದು ಅಂತ ಹೇಳಿದರೆ, ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ. ವೀಕ್ಷಕರೇ, ಯಾರಾದರೂ ನಮ್ಮ ಚಂದಾದಾರರಿಗೆ, ನಮ್ಮ ಚಾನಲನ್ನು ನಿಯಮಿತವಾಗಿ ವೀಕ್ಷಿಸುವವರಿಗೆ ದನವೇ ತಿನ್ನದ ಒಂದು ಕೃಷಿ ಯಾವುದು ಅಥವಾ ಗಿಡ ಯಾವುದು ಅಂತ ಕೇಳಿದರೆ, ಅಥವಾ ಅದಕ್ಕೆ ರೋಗನೇ ಬರದೇ ಇರುವಂಥ ಕೃಷಿ ಯಾವುದು ಅಂತ ಕೇಳಿದರೆ, ಅಥವಾ ನೀರಿನ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಕೃಷಿ ಬೆಳೆ ಯಾವುದು ಅಂತ ಕೇಳಿದರೆ, ಅಥವಾ ಹುಳು ಹುಪ್ಪಟ್ಟೆಗಳ ಬಾಧೆ ಇಲ್ಲದೇ ಇರುವಂಥ ಒಂದು ಕೃಷಿ ಯಾವುದು ಅಂತ ಹೇಳಿದರೆ, ನಮ್ಮ ಚಂದಾದಾರರು ಅಥವಾ ನಮ್ಮ ವೀಕ್ಷಕರು ಥಟ್ ಅಂತ ಹೇಳಿಬಿಡ್ತಾರೆ, ಅದು ಈ ದಾಲ್ಚಿನ್ನಿ ಕೃಷಿ ಅಂತ ಹೇಳಿ. ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಈ ದಾಲ್ಚಿನ್ನಿ ಕೃಷಿ ಬಗ್ಗೆ ತುಂಬ ಮಾಹಿತಿಯನ್ನು ಹಾಕಿದ್ದೇವೆ. ಇದಕ್ಕೆ ಯಾವ ರೀತಿಯ ವಾತಾವರಣ ಬೇಕು, ಹೇಗೆ ಅದರ ನಾಟಿ ಮಾಡಬೇಕು, ಅದರ ಕಟಾವು ಹೇಗೆ ಮಾಡಬೇಕು, ಅದಕ್ಕೆ ಯಾವ ರೀತಿಯಾದ ಬೆಲೆ ಇದೆ, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ನಮ್ಮ ಹಿಂದಿನ ಹಳೆಯ ಸಂಚಿಕೆಗಳಲ್ಲಿ ಹಾಕಿದ್ದೇವೆ. ಆದರೂ ಕೂಡ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ವಿಡಿಯೋವನ್ನು ಫುಲ್ಲು ನೋಡೋದಿಲ್ಲ, ಸ್ಕಿಪ್ ಮಾಡಿ ನೋಡ್ತಾರೆ. ಸೊ ಹಾಗಾಗಿ ಅವರಿಗೆ ಪೂರ್ತಿಯಾದಂಥ ಮಾಹಿತಿ ಇದರಲ್ಲಿ ಸಿಗೋದಿಲ್ಲ. ಹಾಗಾಗಿ ತುಂಬ ಜನರು ನಮಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಇದರ ಒಂದು ದಾಲ್ಚಿನ್ನಿ ಕೃಷಿ ಬಗ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ಹೇಳಿ ಸ್ವಲ್ಪ ಕ್ವಶನ್ಸ್ ಕೇಳಿದ್ದಾರೆ. ಅದೇ ಕ್ವಶನ್ಸಿಗೆ ಇವತ್ತಿನ ಸಂಚಿಕೆ ನಾನು ನಿಮಗೆ ಆನ್ಸರನ್ನು ಹೇಳಲಿದ್ದೇವೆ. ಸೊ ಹಾಗಾದರೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಈ ಸಂಚಿಕೆಗೆ. ಎಲ್ಲರೂ ಕಾಮನ್ ಆಗಿ ಕೇಳಿರುವಂಥ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಸರ್ ಇದಕ್ಕೆ ನಿಜವಾಗ್ಲೂ ದನ ತಿನ್ನೋದಿಲ್ವಾ, ಅಥವಾ ನಿಜವಾಗ್ಲೂ ಇದಕ್ಕೆ ಹುಳು ಹುಪ್ಪಟ್ಟೆಗಳ ಕೀಟಗಳ ಬಾಧೆ ಇಲ್ವಾ, ರೋಗ ಬರೋದಿಲ್ವಾ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ನಿಮಗೆ, ಖಂಡಿತ ಅದರ ಒಂದು ಯಾವುದೇ ಬಾಧೆ ಇಲ್ಲ ಇದಕ್ಕೆ ಅಂಥೇಳಿ. ನಿಜವಾಗ್ಲೂ ವೀಕ್ಷಕರೇ, ಖಂಡಿತವಾಗಿ ಇದಕ್ಕೆ ನಾವು ನಮ್ಮ ಗಿಡಗಳಿಗೆ ತುಂಬ ಗಿಡಗಳಿದ್ದಾವೆ ನಮ್ಮದು, ನಾವು ಯಾವುದೇ ಗಿಡಕ್ಕೆ ಯಾವುದೇ ಒಂದು ಕೀಟಗಳ ಬಾಧೆ ಅಥವಾ ಯಾವುದೇ ಒಂದು ರೋಗ ಇನ್ನುವರೆಗೆ ಕಂಡಿದ್ದಿಲ್ಲ. ಮತ್ತು ಕೆಲವೊಬ್ಬರು ಹೇಳಿದ್ದಾರೆ, ಇದರ ಅವರ ಬಳಿಯಲ್ಲಿ ಇದ್ದಂಥ ಗಿಡಗಳಿಗೆ ಕೆಲವು ಪ್ರಾಬ್ಲಮ್ಸ್ಗಳಿದ್ದಾವಂತೆ. ಅಂದರೆ ಎಲೆಗಳ ಮೇಲೆ ಕಪ್ಪು ಚುಕ್ಕೆ ಬರುತ್ತಂತೆ, ಮತ್ತು ಸ್ವಲ್ಪ ಎಲೆಗಳು ನೋಡಿ ಈ ರೀತಿಯಾಗಿ ಎಲೆಗಳು ಹುಳುಗಳು ತಿಂದಿದ್ದ ಥರ ಕಾಣಿಸುತ್ತೆ ಅಂತ ಹೇಳಿದರು. ನೋಡಿ ಈ ರೀತಿಯಾಗಿ ಹುಳುಗಳು ತಿಂದಿದ್ದ ಹಾಗೆ ಕಾಣಿಸುತ್ತೆ ಅಂತ ಹೇಳಿದರು. ಆ್ಯಕ್ಚುಲಿ ಇದು ಹುಳ ತಿಂದಿರುವಂಥದ್ದಲ್ಲ ನೋಡಿ, ಇದೆಲ್ಲ ನೋಡಿ ಹುಳ ತಿಂದಿರುವಂಥದ್ದಲ್ಲ. ಮಳೆ ನೀರಿಗೆ ಏನಾದರೂ ಆಗಿ ಕೊಳ್ತಿ ಇದಾಗಿರುವಂಥದ್ದು, ಹುಳ ತಿಂದಿದ್ದಲ್ಲ. ಯಾವುದಾದ್ರೂ ಒಂದು ಎಲೆಗೆ ಹಾಗಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದರ ಚಿಗುರು ಏನಾಗಿರುತ್ತೆ, ತುಂಬ ಮೆತ್ತಗೆ ಸ್ಮೂತ್ ಚಿಗುರು ಇರುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಮಳೆ ಹನಿ ಜೋರಾಗಿ ಬಿದ್ದು, ಅಥವಾ ಯಾವುದೇ ಒಂದು ಪಕ್ಷಿ ಕೂತು ಅಥವಾ ಪಕ್ಷಿ ತಿಂದು ಏನಾದರೂ ಆದರೆ ಮಾತ್ರ ಕೆಲವೊಂದು ಎಲೆಗಳು ಮಾತ್ರ ಆ ರೀತಿಯಾಗಿ ಹುಳುಗಳು ತಿಂದಾಗುತ್ತೆ. ಅದರದ್ದು ಹುಳು ತಿಂದಿದ್ದಲ್ಲ. ನೋಡಿ ನಮ್ಮ ಗಿಡದ ಮ್ಯಾಕ್ಸಿಮಮ್ ಎಲೆಗಳು ನೋಡಿ ಯಾವ ರೀತಿ ಇದೆ ನೋಡಿ, ಮ್ಯಾಕ್ಸಿಮಮ್ ಎಲೆಗಳು ಚೆನ್ನಾಗಿದೆ ನಮ್ಮದು. ಇಲ್ಲಿ ನೋಡಿ ಇದು ಹಳೆಯ ಎಲೆಗಳು. ಇದನ್ನು ನಾವು ಕೀಳಬೇಕಾಗಿತ್ತು. ನಮಗೆ ವಿಡಿಯೋ ಮಾಡೋಕ್ಕೆ ರೈತರಿಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾವು ಇದನ್ನು ಕಟಾವು ಮಾಡಲಿಲ್ಲಾಗಿದ್ವಿ. 2 ಗಿಡದ್ದು ನೋಡಿ ಈ ರೀತಿ ಚೆನ್ನಾಗೇ ಇರುತ್ತೆ. ಅದಕ್ಕೆ ಅದು ಹುಳ ಹಿಡಿದಿರುವಂಥದ್ದಲ್ಲ. ಇದು ಜಸ್ಟ್ ಏನಾದರೂ ಚಿಗುರಿದ್ದಾವಾಗಲೇ ಏನಾದರೂ ಆಗಿ ಎಲೆಗಳು ಕಟ್ಟಾಗಿರುವಂಥದ್ದು. ಮತ್ತು ಹೇಳಿದರು, ಸರ್ ನಮ್ಮ ಎಲೆಗಳಿಗೆ ಒಂಥರ ಬಿಳಿ ಚುಕ್ಕೆ ಬಂದಿರುತ್ತೆ, ಅಥವಾ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಅಂತ ಹೇಳಿದರು. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಒಬ್ವಿಯಸ್ಲಿ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಯಾಕಂತ ಹೇಳಿದರೆ, ಒಂದನೇ ಕಾರಣ ಅದಕ್ಕೆ ಬಿಸಿಲು ಇಂತಿಷ್ಟು ಪ್ರಮಾಣದಲ್ಲಿ ಬೇಕೇ ಬೇಕು ಅಂತ ಇದೆ. ಪೂರ್ತಿಯಾಗಿ ಬಿಸಿಲು, ಸ್ವಲ್ಪನೂ ಬಿಸಿಲು ಅದಕ್ಕೆ ಬೀಳದೆ ಪೂರ್ತಿಯಾಗಿ ನೆರಳಲ್ಲಿ ಇದ್ದರೆ ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದೊಂದು ಕಾರಣ ಆಯಿತು. ಮತ್ತೊಂದು, ಎಲೆಗಳು ಅಂದರೆ ಯಾವುದೇ ಒಂದು ಎಲೆ ಆಗಲಿ ಅದರ ಒಂದು ಟೈಮ್ ಆದ ನಂತರ ಅದು ಉದುರ್ಕೊಂಡು ಬೀಳಲೇಬೇಕು. ಸೊ ಹಾಗಾಗಿ ಮೇ ಬಿ ಅದರ ಟೈಮ್ ಆಗಿರ್ಬೋದು, ಅಥವಾ ತುಂಬ ದಿನದ ಎಲೆ ಆದರೆ ಅದರ ಉದುರುವಂಥ ಟೈಮ್ ಆಗಿರ್ಬೋದು. ಯಾವುದೇ ಒಂದು ಆ ಥರ ಒಂದು ಏನಾದರೂ ಪ್ರಾಬ್ಲಮ್ ಆಗಿ ಅದಕ್ಕೆ ಬಿಳಿ ಚುಕ್ಕಿಯಾಗಿ ಅದು ಉದುರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಇದಂತೂ ಉದುರೋದಿಲ್ಲ. ನೋಡಿ ನಮ್ಮದು ಗಿಡ ಯಾವ ರೀತಿ ಇದೆ. ಇದಕ್ಕೆ 60-70% ಅಷ್ಟು ನಮ್ಮದು ಬಿಸಿಲು ಬೀಳುತ್ತೆ ಅಂಥ ಜಾಗದಲ್ಲಿ ನಾವು ನೆಟ್ಟಿದ್ದೇವೆ ಇದನ್ನು. ನೋಡಿ ಅದೊಂದು ಕಾರಣ ಬಿಟ್ಟರೆ ಮತ್ತು ಯಾವ ಕಾರಣಕ್ಕೂ ಇದು ಉದುರೋದಿಲ್ಲ. ಅದಕ್ಕೆ ಪರಿಹಾರ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮ್ಮ ಎಲೆಗಳು ವೇಸ್ಟ್ ಆಗಬಾರ್ದು ಅಂತ ಹೇಳಿದರೆ, ಕಾಲಕ್ಕೆ ಇದ್ರ ಎಲೆಗಳನ್ನು ನೀವು ಕಟಾವು ಮಾಡ್ತಾ ಇರಬೇಕು. ಕಟಾವು ಮಾಡೋದ್ರಿಂದ ಏನಾಗುತ್ತೆ,
ಬಂದಂತೆ ಎಲೆ ನಾವು ಕಟಾವು ಮಾಡಿ ಅದನ್ನು ನಾವು ಮಾರಾಟ ಮಾಡ್ತೇವೆ. ಮತ್ತು ನೆಕ್ಸ್ಟ್ ಹೊಸ ಚಿಗುರು ಬರುತ್ತೆ. ನಾವು ಕಟಾವು ಮಾಡ್ದಂಗೆ ಹೊಸ ಚಿಗುರು, ಹೊಸ ಎಲೆ ಬರುತ್ತೆ. ಇದರಲ್ಲಿ ಹೊಸ ಎಲೆ ಬಂದ ನಂತರ ಅದು ಇಷ್ಟು ಏಜು, ಆ ಎಲೆಗೆ ಇಷ್ಟು ವಯಸ್ಸು, ಇಷ್ಟು ಏಜು, ಇಷ್ಟು ದಿನ ಆದ ನಂತರ ಅದನ್ನು ಮತ್ತೆ ಕಟಾವು ಮಾಡಬೇಕು. ಮತ್ತೆ ಹೊಸ ಚಿಗುರು ಬರುತ್ತೆ. ನಿಮಗೆ ಚಿಗುರು ಬರುವಂಥ ಸಂದರ್ಭದಲ್ಲಿ ಹೊಸ ಚಿಗುರು ಬರುತ್ತೆ. ಮತ್ತು ಅದೇ ಚಿಗುರನ್ನು ನೀವು ಇಷ್ಟು ದಿನ ಆದಮೇಲೆ, ಎಲೆಗಳಾದಮೇಲೆ ಮತ್ತೆ ಕಟಾವು ಮಾಡಬೇಕು. ಈ ರೀತಿಯಾಗಿ ನೀವು ಪ್ರತಿ ಸಲ ಪ್ರೊಸೆಸನ್ನು ನೀವು ಮಾಡ್ತಾ ಹೋದರೆ ವೀಕ್ಷಕರೇ, ಇದರಲ್ಲಿ ಯಾವುದೇ ಎಲೆಯಲ್ಲಿ ನೀವು ಹುಳ ಆಗಲಿ ಅಥವಾ ಕಪ್ಪು ಚುಕ್ಕೆ ಆಗಲಿ ಅಥವಾ ಬಿಳಿ ಚುಕ್ಕೆ ಆಗಲಿ ಅಥವಾ ಉದುರುವಂಥದ್ದಾಗಲಿ ಹಳದಿ ಎಲೆಗಳಾಗಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ನೋಡಿ, ಇವಾಗ ನೀವು ನೋಡ್ತಾ ಇರೋದು ನಮ್ಮ ಹೋದ ವರ್ಷದ ಗಿಡ ಎಲೆಗಳು. ಮತ್ತು ಇಲ್ಲಿ ನೋಡಿ, ಇಲ್ಲಿ ತೋರಿಸಿ, ಇದು ಈ ವರ್ಷದ ಎಲೆಗಳು ನೋಡಿ. ಇದನ್ನು ಕಟಾವು ಮಾಡಬೇಕಾಗಿತ್ತು ನಾವು, ಆದರೆ ಕಟಾವು ಮಾಡಲಿಲ್ಲ. ಯಾಕಂತ ಹೇಳಿದರೆ ವಿಡಿಯೋ ಮಾಡಿಸಲು ನಾವು ಕಟಾವು ಮಾಡಿಟ್ಟಿಲ್ಲ ಇದು. ಮತ್ತೆ ಕೆಲವೊಬ್ಬರು ಕ್ವಶನ್ಸ್ ಕೇಳಿದ್ದಾರೆ, ಸರ್ ನಮ್ಮ ಗಿಡಕ್ಕೆ ಬಿಡುವಂಥ ಹೂವುಗಳು ಉದುರ್ಕೊಂಡು ಬೀಳುತ್ತೆ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಹೂವುಗಳು ಆಗುತ್ತೆ, ಆದರೆ ಅದು ಕಿತ್ಕೊಂಡು ಬೀಳುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದರಲ್ಲಿ ನಮಗೆ ಬೇಕಾಗಿರುವಂಥದ್ದು ಹೂವಲ್ಲ, ನೆನಪಿರಲಿ, ಹೂವಲ್ಲ ನಮಗೆ ಬೇಕಾಗಿರುವಂಥದ್ದು. ಇದರಲ್ಲಿ ಮೊಗ್ಗುಗಳು ಆದವಾಗಲೇ ನಾವು ಅದನ್ನು ಕಟಾವು ಮಾಡಬೇಕು. ಮತ್ತು ಗಿಡಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟೇ ಫಲವನ್ನು ಅದು ಹಿಡ್ಕೊಳ್ಳುತ್ತೆ. ಮತ್ತು ಅದಕ್ಕಿಂತ ಜಾಸ್ತಿ ಬಂದರೆ ಖಂಡಿತವಾಗಿ ಅದು ಬಿದ್ದೇ ಬೀಳುತ್ತೆ. ಗಿಡಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಹೂವನ್ನು ಅದು ತನ್ನಲ್ಲಿ ಇಟ್ಕೊಂಡು ಬಾಕಿ ಹೂವನ್ನು ಅದು ಬೀಳ್ಸಾಕುತ್ತೆ. ಮತ್ತು ಹೆಚ್ಚಿನದಾಗಿ ಕೇಳಿರುವಂಥ ಪ್ರಶ್ನೆ ಪದೇ ಕೇಳ್ತಾರೆ, ಸರ್ ಇದರ ಮಾರ್ಕೆಟ್ ಹೇಗೆ ಅಂತ ಕೇಳ್ತಾರೆ. ನೋಡಿ, ಇದರ ಮಾರ್ಕೆಟ್ ಬಗ್ಗೆ ನಾವು ಒಂದು ಸಂಚಿಕೆಯನ್ನು ಮಾಡಿದ್ದೇವೆ. ಒಬ್ಬರು ನಮ್ಮದೇ ಊರಿನಲ್ಲಿ ಒಬ್ಬರು ಡೀಲರ್ ಇದ್ದಾರೆ, ಅದನ್ನು ಪಡ್ಕೊಂಡು ಅವ್ರು ಮಾರ್ತಾರೆ. ಅಥವಾ ಯಾರಿಗಾದ್ರೂ ಬೇಕಾದರೆ ಅವರಿಗೆ ಅದನ್ನು ಪೂರೈಕೆಯೂ ಮಾಡ್ತಾರೆ. ಅವರ ಒಂದು ಸಂದರ್ಶನವನ್ನು ನಾವು ಮಾಡಿದ್ದೇವೆ ವೀಕ್ಷಕರೇ. ನೀವು ಅದರಲ್ಲಿ ಹೋಗಿ ನೋಡ್ಕೊಳ್ಳಿ. ಒಂದು ವೇಳೆ ನೀವು ಅದನ್ನು ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಡ್ರಾಪ್ ಮಾಡಿರ್ತೇನೆ, ನೀವು ಅಲ್ಲಿಂದ ಖಂಡಿತವಾಗಿ ನೋಡ್ಕೊಳ್ಳಿ. ಇದರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಮತ್ತು ಇದರ ನಾಟಿ ಪದ್ಧತಿ, ಇದು ಕೃಷಿ ಪದ್ಧತಿ, ಎಲ್ಲ ರೀತಿಯ ಮಾಹಿತಿಯನ್ನು ಹಾಕಿದ್ದೇವೆ. ಮತ್ತು ನಿಮಗೆ ಯಾವುದೇ ಒಂದು 0% ಮಾಹಿತಿ ಬಾಕಿ ಇದೆ ಆ ಥರ ನಾವು ಎಲ್ಲ ಮಾಹಿತಿನ ಇದಕ್ಕೆ ಹಾಕಿದ್ದೇವೆ. ಆದರೂ ಕೂಡ ನಿಮಗೆ ಮತ್ತೇನಾದರೂ ಡೌಟ್ ಇದ್ದರೆ ನಮಗೆ ಖಂಡಿತವಾಗಿ ಕೇಳಿ, ನಾವು ಇದರ ಒಂದು ಆನ್ಸರ್ ಹೇಳಲಿಕ್ಕೆ ಪ್ರಯತ್ನನ ಮಾಡ್ತೇವೆ. ಇದ್ರ ಗಿಡ ನಿಮ್ಮ ಹತ್ರ ಇದ್ದರೆ ನಿಮಗೊಂದು ಕಿವಿ ಮಾತು ಹೇಳ್ತಾನೆ ನೋಡಿ. ಇದು ಎಲೆಗಳನ್ನು ಕೀಳುವಾಗ ನೀವು ಹೀಗೆ ಕೀಳಬೇಡಿ, ಇಲ್ಲಿಗೆ ಕಟ್ ಮಾಡಿಬಿಡಿ. ಇದನ್ನು ಕಟ್ ಮಾಡಿದರೆ ಇಲ್ಲಿ ಕೆಳಗಡೆಯಿಂದ ಹೊಸ ಚಿಗುರು ಬರುತ್ತೆ. ದಷ್ಟಪುಷ್ಟವಾಗಿ ದೊಡ್ಡ ಚಿಗುರು ಬಂದುಬಿಡುತ್ತೆ. ನೀವು ಇಲ್ಲೇ ಕೀಳ್ತಾ ಇದ್ದರೆ ಇದರ ಹೆಣೆ ಉದ್ದಾಗ್ತಾ ಹೋಗುತ್ತೆ ಹೊರತು ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಹಾಗಾಗಿ ನೀವು ಇಂತಿಂತಲ್ಲಿ ಇದನ್ನು ಮುರಿದು ಕೆಳಗಡೆ ಹಾಕಿ, ಕಡೆಗೆ ನಂತರ ಈ ರೀತಿಯಾಗಿ ನೀವು ಕಿತ್ತಿ ಯಾವುದೇ ಒಂದು ಪ್ಲಾಸ್ಟಿಕಲ್ಲಿ ನೀವು ಹಾಕಿ ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸಬಾರ್ದು. ಈ ರೀತಿಯಾಗಿ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡೋದು, ಅದನ್ನು ಒಗೆದು ಬಿಡೋದು. ಸೊ ಈ ರೀತಿಯಾಗಿ. ಮತ್ತು ಕೆಲವೊಬ್ರು ಕೇಳ್ತಾರೆ, ಸರ್ ಖಂಡಿತವಾಗಿ ಇದಾಗುತ್ತಾ, ವರ್ಕ್ ಆಗುತ್ತಾ, ನಮ್ಮ ರೈತರು ಇದನ್ನು ಬೆಳೆಸ್ಕೊಳ್ಬೋದಾ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾರೆ. ನೋಡಿ ವೀಕ್ಷಕರು, ನಾವು ಯಾವುದೇ ಒಂದು ಕಾರಣಕ್ಕೂ ಸುಳ್ಳಾಗಿ ಡೂಪ್ಲಿಕೇಟ್ ಮಾಹಿತಿಯನ್ನು ನಾವು ಹಾಕೋದಿಲ್ಲ. ಏನು ಮಾಹಿತಿ ಸತ್ಯ ಇದೆ ಅದನ್ನು ಮಾತ್ರ ನಾವು ನಮ್ಮ ರೈತರಿಗೆ ಹೇಳ್ತೇವೆ. ಡೂಪ್ಲಿಕೇಟ್ ಏನಾದರೂ ಹೇಳಿ ನಮ್ಮ ಚಾನಲ್ನ ಒಂದು ಪ್ರಸಿದ್ಧತೆಗಾಗಿ ನಾವು ಯಾವುದೇ ಒಂದು ಕಾರಣಕ್ಕೂ ಸುಳ್ಳು ಮಾಹಿತಿಯನ್ನು ಹಾಕೋದಿಲ್ಲ. ತುಂಬ ಜನ ನಮಗೆ ಕಮೆಂಟ್ ಮಾಡಿದ್ದಾರೆ ಈ ರೀತಿಯಾಗಿ. ಖಂಡಿತವಾಗಿಯೂ ನಮ್ಮ ಚಾನಲಲ್ಲಿ ನಾವು ಯಾವುದೇ ಒಂದು ಸಂಚಿಕೆಯನ್ನು ಹಾಕಿದರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ, ಅದರ ಒಂದು ಉಪಯೋಗ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅದರ ಒಂದು ಸಂಚಿಕೆಯನ್ನು ಹಾಕಿರ್ತೇವೆ. ನೀವು ಖಂಡಿತವಾಗಿ ಇದ್ದಿದ್ದರೆ ನಮ್ಮ ಡೀಲರ್ದು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅದರ ಲಿಂಕ್ ಹಾಕಿರ್ತೇನೆ, ಅದನ್ನು ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬಳಿ ಯಾವುದೇ ಒಂದು ಬಂಜರು ಭೂಮಿ, ನೀರು ಇಲ್ಲದೇ ಇರುವಂಥ ಜಾಗ ಇದ್ದರೆ, ನಿಮ್ಮ ಹತ್ರ ಲೇಬರ್ ಪ್ರಾಬ್ಲಮ್ ಇದ್ದರೆ, ನೀರಿಗೆ ಪ್ರಾಬ್ಲಮ್ ಇದ್ದರೆ, ಯಾವುದೇ ಕೆಲಸಕ್ಕೆ ಬಾರದೇ ಇರುವಂಥ ಭೂಮಿ ಇದ್ದರೆ, ನೀವು ಖಂಡಿತವಾಗಿ ಇದನ್ನು ನೆಟ್ಕೊಂಡು ಇದರಲ್ಲಿ ನೀವು ಖಂಡಿತವಾಗಿಯೂ 100% ಉತ್ತಮವಾದಂಥ ಒಂದು ಲಾಭವನ್ನು ಪಡ್ಕೊಳ್ಬೋದು. ಹಾಗಾದರೆ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಆ ಬೆಲ್ ಬಟನನ್ನು ಖಂಡಿತವಾಗಿ ಒತ್ತಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಸಂಚಿಕೆಯನ್ನು ಹಾಕಿದರೆ ಅದರ ನೋಟಿಫಿಕೇಷನ್ ಥಟ್ ಅಂತ ನಿಮಗೆ ಬರುತ್ತೆ. ಹಾಗಾದರೆ ವೀಕ್ಷಕರೇ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಗ್ತಾ ಇರಿ, ಖುಷಿಯಾಗಿರಿ, ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ. ಬಾಯ್.